ನೀವು ಚೆನ್ನಾಗೇ ಓದಿರ್ತೀರಾ, ಆದರೆ ಓದಿದ್ದೆಲ್ಲ ನೆಕ್ಸ್ಟ್ ಡೇನೇ ಮರ್ತೋಗ್ತಿದ್ದೀರಾ ಅಂದರೆ ಈ 7 ಟೆಕ್ನಿಕ್ಸ್‌ನ ಫಾಲೋ ಮಾಡಿ. ಈ 7 ಸಿಂಪಲ್ ಟೆಕ್ನಿಕ್ಸ್ ನಿಮ್ಮ ಸ್ಟಡಿ ಮೆಥಡ್‌ನೇ ಚೇಂಜ್ ಮಾಡ್ಬೋದು. ಈಗ ಸ್ಟಾರ್ಟ್ ಮಾಡೋಣ. ಆ ಟೆಕ್ನಿಕ್ಸ್ ಯಾವುದಂತ ನೋಡೋಣ. ಓದಿದ್ದೆಲ್ಲ ಮುಗಿದ್ಮೇಲೆ ಮತ್ತೆ ಬುಕ್ ನೋಡಬೇಡಿ. ಕಂಪ್ಲೀಟ್ ಮಾಡಾದ್ಮೇಲೆ ಇನ್ನೊಂದ್ಸರಿ ನಿಮ್ಮದೇ ವರ್ಡ್ಸಲ್ಲಿ ಏನೇನು ಓದಿದ್ದೀವಿ, ಯಾವ ಟಾಪಿಕ್ ಓದಿದ್ದೀವಿ, ಯಾವ ಅಂಶಗಳನ್ನ ನಾವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿದೆ, ಎಲ್ಲದನ್ನು ನಿಮ್ಮ ವರ್ಡ್ಸಲ್ಲೇ ಒಂದ್ಸರಿ ನೀವೇ ಹೇಳ್ಕೊಳ್ಳಿ. ಇದರಿಂದ ನಮ್ಮ ಬ್ರೈನ್ ಎಷ್ಟು ತಗೊಂಡಿದೆ, ಎಷ್ಟು ಓದಿರೋದು ನೆನ್ಪಿಟ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಯಾವುದು ಮರಿತಾ ಇದ್ದೀವಿ ನಾವು, ಯಾವುದನ್ನು ಮತ್ತೆ ರಿವಿಷನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಟೆಕ್ನಿಕ್. ಸೆಕೆಂಡ್ ಟೆಕ್ನಿಕ್ ನೋಡೋಣ. ಸ್ಪೇಸ್ಡ್ ರಿವಿಷನ್ ಟೆಕ್ನಿಕ್ ಅಂತ. ಅಂದರೆ ಇವತ್ತೇನು ಓದಿರ್ತೀವಿ ಅದನ್ನು ಇವತ್ತು ಈವ್ನಿಂಗೇ ರಿವಿಷನ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಡೇ 2 ಅಲ್ಲಿ ರಿವಿಷನ್ ಮಾಡಬೇಕು. ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಡೇ 5 ಅಲ್ಲಿ ಮಾಡಬೇಕು. ಈ ರೀತಿ ನಾವು ಒನ್ ಡೇ ಗ್ಯಾಪ್ ಕೊಟ್ಟು ರಿವಿಷನ್ ಮಾಡೋದ್ರಿಂದ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಚೆನ್ನಾಗಿ ಸ್ಟೋರ್ ಆಗುತ್ತೆ ಆ್ಯಂಡ್ ಮತ್ತೆ ಮರೆಯೋ ಚಾನ್ಸಸ್ ಇರಲ್ಲ. ನೆಕ್ಸ್ಟ್ ಮೆಥಡ್ ಕ್ವೆಶ್ಚನ್ ಸಾಲ್ವಿಂಗ್ ಮೆಥಡು. ನೀವು ಎಷ್ಟು ಓದಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಎಷ್ಟು ನೆನ್ಪಿಟ್ಕೊಂಡಿದ್ದೀರಾ, ಎಷ್ಟು ರೀಕಾಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಗೊತ್ತಾಗದೆ ನಾವು ಅದ್ರ ಮೇಲೆ ಕ್ವೆಶನ್ಸ್ ಸಾಲ್ವ್ ಮಾಡಿದಾಗ. ಸೊ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಈ ಮೆಥಡ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವಾಗಷ್ಟೇ ನಾವು ಓದ್ತಿರೋ ಅಂಥ ಮೆಥಡು ಮತ್ತು ಪರೀಕ್ಷೆ ಮೆಥಡು ಎರಡೂ ಒಂದೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ನಮ್ಮಲ್ಲಿ, ಮತ್ತೆ ಓದೋಕ್ಕೆ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಮೆಥಡು ಶಾರ್ಟ್ ನೋಟ್ಸ್ ಮೇಕಿಂಗು. ಇದು ರಿವಿಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದೋ ಅವಶ್ಯಕತೆ ಇರಲ್ಲ. ನಾವು ಇದನ್ನು ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಮೆಥಡು ಆ್ಯಕ್ಟಿವ್ ರೀಕಾಲ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಬೇಗ ನಾವು ರಿವಿಷನ್ ಮಾಡ್ಬೋದು, ಸಮಯನ ಉಳಿಸ್ಬೋದು. ಈ ಮೆಥಡು ಖಂಡಿತ ಟ್ರೈ ಮಾಡಿ ನೀವು. ನೆಕ್ಸ್ಟ್ ಮೆಥಡು ಇನ್ನೊಬ್ಬರಿಗೆ ಟೀಚ್ ಮಾಡೋದು. ನಾವೇನು ಓದಿರ್ತೀವಿ ಅದನ್ನು ಇನ್ನೊಬ್ಬರಿಗೆ ಟೀಚ್ ಮಾಡಿದಾಗ ಅದನ್ನು ಜಾಸ್ತಿ ರೀಕಾಲ್ ಮಾಡ್ಕೊತೀವಿ ಆ್ಯಂಡ್ ನಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊತೀವಿ. ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಎಲ್ಲ ವಿಷಯನೂ ಒಂದ್ಸರಿ ರೀಕಾಲ್ ಮಾಡಿಕೊಂಡು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ನಮ್ಮ ಮೈಂಡ್ ಹೇಳ್ತಾ ಇರುತ್ತೆ. ಸೊ ಈ ಟೆಕ್ನಿಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ನೀವು ಪ್ರೊಫೆಷನಲ್ ಟೀಚರ್ಸ್ ಆಗಬೇಕು ಅನ್ನೋದೇ ಏನಿಲ್ಲ. ನಿಮಗೆ ಗೊತ್ತಿರೋಂಥ ವಿಷಯಗಳನ್ನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಸರೌಂಡಿಂಗ್ ಯಾರಿಗಾದ್ರೂ ಸರಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಚೆನ್ನಾಗಿ ನೆನ್ಪುಳಿಯುತ್ತೆ. ನೆಕ್ಸ್ಟ್ ಮೆಥಡು ಡಿಸ್ಟ್ರಾಕ್ಷನ್ಸಿಂದ ದೂರ ಇರಬೇಕು. ಇದರಿಂದ ಅನ್ನೆಸೆಸರಿ ಪ್ರೆಷರ್ ನಮ್ಮ ಮೈಂಡ್ ಮೇಲೆ ಬೀಳುತ್ತೆ. ಮೇನ್ ಥಿಂಗ್ ಸೋಷಿಯಲ್ ಮೀಡಿಯಾಯಿಂದ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಇದರಿಂದ ಸ್ವಲ್ಪ ದೂರ ಉಳಿಯೋದು ಒಳ್ಳೆಯದು. ಯಾವುದೇ ಅಡಿಕ್ಷನ್ ಆದರೂ ಸರಿ ನಾವು ಎಷ್ಟು ಪರಿಮಿತಿಯಲ್ಲಿ ಅದನ್ನು ಬಳಸಬೇಕು ಅನ್ನೋ ಕ್ಲಾರಿಟಿ ನಮ್ಮಲ್ಲಿ ಇರಬೇಕು. ಆವಾಗಷ್ಟೇ ಸೋಷಿಯಲ್ ಮೀಡಿಯಾ ಆಗ್ಬೋದು, ಬೇರೆ ಅಡಿಕ್ಷನ್ಸ್ ಆಗ್ಬೋದು ನಮ್ಮ ಹಿಡಿತದಲ್ಲಿರುತ್ತೆ. ಇದೊಂದು ಫಾಲೋ ಮಾಡಬೇಕು. ನೆಕ್ಸ್ಟ್ ಮೆಥಡು ಪ್ರಾಪರ್ ಸ್ಲೀಪ್ ಅನ್ನೋದು ನಮಗೆ ಬೇಕು. ನಿದ್ದೆ ಇಲ್ಲದೆ ಮೈಂಡ್ ಚೆನ್ನಾಗಿ ವರ್ಕ್ ಆಗಲ್ಲ ಆ್ಯಂಡ್ ಅಷ್ಟು ಫ್ರೆಶ್ ಅನಿಸಲ್ಲ. ಒಂದು 8 ಅವರ್ಸ್ ಆದರೂ ನಿದ್ದೆ ಅನ್ನೋದು ಬೇಕು. ಆವಾಗಷ್ಟೇ ಲಾಂಗ್ ಅವರ್ಸಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಓದಿದ್ದೆಲ್ಲ ನೆನಪು ಕೂಡ ಉಳಿಯುತ್ತೆ. ಮೈಂಡ್ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಡೇ ಕೆಲಸ ಮಾಡಲಿಕ್ಕೆ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಮಲಗೋಕ್ಕೂ ಮುಂಚೆ ಮೈಂಡ್ಗೆ ಪ್ರೆಷರ್ ಕೊಡ್ದಲೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ದಲೆ, ಫೋನ್ ಸ್ಕ್ರೋಲ್ ಮಾಡ್ದಲೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಇದು ಬೆಸ್ಟ್ ಟೆಕ್ನಿಕ್ಕು ಓದಲಿಕ್ಕೆ. ಈ 7 ಟೆಕ್ನಿಕ್ಸಲ್ಲಿ ಇವತ್ತಿಂದ ನೀವು ಯಾವ್ದು ಶುರು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದರಲ್ಲಿ ಬೆಸ್ಟ್ ಟೆಕ್ನಿಕ್ ಅಂತ ನಿಮ್ಗೆ ಯಾವ್ದು ಅನಿಸಿದೆ ಅದನ್ನು ನನಗೆ ಕಮೆಂಟ್ ಮಾಡಿ. ಓದ್ಕೊಳ್ಳೋದು ಅನ್ನೋದು ಬರೀ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಕ್ಕಲ್ಲ, ಅದು ನಮ್ಮಲ್ಲಿರೋ ಜ್ಞಾನನ ಹೆಚ್ಚಿಸುತ್ತೆ, ತಿಳುವಳಿಕೆ ಜಾಸ್ತಿ ಮಾಡುತ್ತೆ. ಒಂದು ವಿಷಯದ ಬಗ್ಗೆ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು, ಏನು ಮಾಡಬೇಕು, ಇವಾಗ ಏನು ಮಾಡಬಾರ್ದು ಅನ್ನೋ ಜ್ಞಾನನ ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ ಶಿಕ್ಷಣ ಅನ್ನೋದು. ಓದಿಲ್ಲದೆ ಇರೋರಿಗೆ ಓದಿರೋರಿಗೆ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಅವ್ರಿಗೂ ಕೂಡ ಎಲ್ಲ ಅನುಭವ ಇರುತ್ತೆ, ಓದಿರೋರಿಗೂ ಕೂಡ ಕೆಲವು ಅನುಭವಗಳಿರುತ್ತೆ. ಆದರೆ ಕೆಲವು ಆಲೋಚನಾ ವಿಧಾನಗಳು ಬದಲಾಗುತ್ತೆ. ನಾವು ಕೆಲವು ಪುಸ್ತಕಗಳು ಓದಾಗ ನಮ್ಮಲ್ಲಾಗೋ ಬದಲಾವಣೆಗಳು ಬೇರೆಯೇ. ನಮ್ಮ ಜೀವನ ಶೈಲಿ, ನಮ್ಮ ಆಲೋಚನೆ ವಿಧಾನಗಳನ್ನ ಚೇಂಜ್ ಮಾಡೋವಷ್ಟು ಶಕ್ತಿ ಒಂದು ಪುಸ್ತಕಕ್ಕಿರುತ್ತೆ. ನಾವು ನಿತ್ಯ ಜೀವನದಲ್ಲಿ ಎಷ್ಟೊಂದು ಕೆಲಸಗಳು ಮಾಡ್ತಿರ್ತೀವಿ, ಅದಕ್ಕೆ ಒಂದು ವಿಜ್ಞಾನ ಸೇರಿಸಿ ಆ ಕೆಲಸಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡೋದೇ ಶಿಕ್ಷಣ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ವೀಡಿಯೋಸ್ಗೋಸ್ಕರ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಮೋರ್ ಎಜುಕೇಷ್ನಲ್ ರಿಲೇಟೆಡ್ ಕಂಟೆಂಟ್ಸು ಈ ಚಾನಲಲ್ಲಿ ಸಿಗ್ತಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.